ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ನಾನು ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಫ್ರೀ ಇದ್ದಾಗ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆ ಇನ್ಫಾರ್ಮೇಷನ್ನ, ಎಕ್ಸ್ಪೀರಿಯನ್ಸ್ನ, ಅಡ್ವೆಂಚರ್ನ ನಿಮ್ಮ ಜೊತೆ ಈ ವಿಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ನೀವೇನಾದರೂ ಟ್ರಾವೆಲ್ ಎನ್ಥೂಸಿಯಾಸ್ಟಿಕ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ಗೆ ಲೈಕ್ ಮಾಡಿ, ಕಾಮೆಂಟಲ್ಲಿ ಏನಿದ್ರೂ ಕೇಳಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಈ ಸರಿ ನಾನು ಕರ್ಕೊಂಬಂದಿದ್ದೀನಿ ಸೌತ್ ಇಂಡಿಯಾದಲ್ಲಿರೋ ಒಂದು ಬ್ಯೂಟಿಫುಲ್ ಹಿಲ್ ಸ್ಟೇಷನ್ಗೆ. ಕೇರಳದ ಮೂನಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಅಲ್ಲಿರೋ ಟೀ ಪ್ಲಾಂಟೇಶನ್ ಬೆಟ್ಟಗಳ ಮಧ್ಯ ಒಂದು ಪುಟ್ಟ ಹಳ್ಳಿ ಇದೆ, ಅದೇ ಸೂರ್ಯನಹಳ್ಳಿ. ಈ ಜಾಗ ವಿಶ್ವ ಅತ್ಯುತ್ತಮ ಚಹಾ ಉತ್ಪಾದಿಸುವ ಕುಲುಕುಮಲೈ ಅನ್ನೋ ಟೀ ಎಸ್ಟೇಟ್ಗಳ ಮಧ್ಯ ಇದೆ. ಸಖತ್ ಪ್ರಿಸ್ಟಿನ್ ನೇಚರ್ ಇದೆ. ಫಾರೆಸ್ಟ್ಗಳ ಮಧ್ಯ ತಮಿಳುನಾಡು ಬಾರ್ಡರ್ನ ಈ ಟೌನು ಶೇರ್ ಮಾಡ್ತಾ ಇದೆ. ಕ್ಯಾಂಪಿಂಗ್, ಟ್ರೆಕ್ಕಿಂಗ್, ವಾಟರ್ಫಾಲ್ ಮತ್ತು ನೇಚರ್ ಲವರ್ಸ್ಗೆ ಒಂದು ಪರ್ಫೆಕ್ಟ್ ವೀಕೆಂಡ್ ಗೆಟವೇ ಆಗಿದೆ. ನಾನು ಕ್ಯಾಂಪಿಂಗ್ ಮಾಡಿ ಎಷ್ಟೊಂದು ತಿಂಗಳುಗಳೇ ಆಗೋಗಿತ್ತು. ಅದಕ್ಕೆ ಈ ಜಾಗನ ಚೂಸ್ ಮಾಡಿದ್ವಿ. ನಾವಿದ್ದಿದ್ದು ಟೆಂಟ್ ವಿಲಾ ಅನ್ನೋ ಕ್ಯಾಂಪಿಂಗ್ ಸೈಟಲ್ಲಿ. ಬ್ಯೂಟಿಫುಲ್ ಕ್ಯಾಂಪಿಂಗ್ ಏರಿಯಾ, ಟೀ ಪ್ಲಾಂಟೇಶನ್, ಫಾರೆಸ್ಟ್, ಬೆಟ್ಟ ಗುಡ್ಡಗಳ ಮಧ್ಯ ಇದೆ. ಕಾಮನ್ ಏರಿಯಾ, ಹೈಜಿನಿಕ್ ವಾಶ್ರೂಮ್ಸ್ ಕೂಡ ಇದೆ. ಫ್ರೆಂಡ್ಸ್ ಗ್ರೂಪ್ ಬಂದ್ರೇ ಒಂದು ಕ್ಯಾಂಪಿಂಗ್ ಏರಿಯಾ, ಕಪಲ್ಸ್ ಬಂದ್ರೇ ಒಂದು, ಸೋಲೋಸ್ ಬಂದ್ರೇ ಒಂದು, ಈ ಥರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ. ನಾನು 1 ನೈಟ್ ಪ್ಯಾಕೇಜ್ನ ಬುಕ್ ಮಾಡಿದ್ದೆ. ಇದರಲ್ಲಿ ಅಕಾಮಡೇಷನ್, ಈವ್ನಿಂಗ್ ಟ್ರೆಕ್ಕಿಂಗ್, ಮಾರ್ನಿಂಗ್ ಟ್ರೆಕ್ಕಿಂಗ್, ಊಟ, ಕ್ಯಾಂಪ್ ಫೈರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಟೀ ಪ್ಲಾಂಟೇಶನ್ ಮಧ್ಯ ನಡ್ಕೊಂಡು ಹೋಗ್ತಾ ಇರೋದು ಸಖತ್ತಾಗಿದೆ. ಇವಾಗ ಈವ್ನಿಂಗ್ ಟ್ರೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಮಿಸ್ಟ್ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಎಸ್, ಸಖತ್ತಾಗಿ ಫೀಲ್ ಆಗ್ತಾ ಇದೆ ಗೊತ್ತಾ. ಟೀ ಪ್ಲಾಂಟೇಶನ್ ಸ್ಮೆಲ್ ಕೂಡ ಬರ್ತಾ ಇದೆ, ಘಮ ಘಮ ಅಂತ. ದಾರಿನಲ್ಲಿ ಅಂಬೆ ಸಿಕ್ಕಿದ್ರೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ತುಂಬ್ಕೊಂತದೆ ಸುತ್ತಮುತ್ತ. ಇಲ್ಲಿ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಒಂದು ಲೇಕ್ ವ್ಯೂ ಸಿಗತ್ತೆ, ಬಟ್ ತುಂಬ ಮಿಸ್ಟ್ ಇದೆ. ನೋಡೋಣ ಅದು ಪಾಸ್ ಆಗತ್ತಾ ಅಂತ. ಫೀಲ್ ಅಂತೂ ಏಕ್ದಮ್. ಆಗಿದೆ ಅಲ್ವಾ ವ್ಯೂ. ಬರೀ ಹಾಫ್ ಆನ್ ಅವರ್ ಹೈಕ್ ಅಷ್ಟೇ, ಇಷ್ಟು ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಲೇಕ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ.
ಆಮೇಲೆ ಕ್ಯಾಂಪ್ ಹತ್ರ ಬರೋಷ್ಟರಲ್ಲೇ ಫುಲ್ಲು ಕತ್ಲಾಗೋಗಿತ್ತು. ಕ್ಯಾಂಪಲ್ಲಿ ಡಿನ್ನರ್ ಮಾಡ್ತಿದ್ದಾಗೇ ಬಾನ್ ಫೈರ್ ರೆಡಿ ಮಾಡಿದ್ರು. ಸಾಂಗ್ ಜೊತೆ ಫುಲ್ ಡ್ಯಾನ್ಸ್ ಮಾಡ್ತಾ ಮಸ್ತ್ ಮಜಾ ಮಾಡಿದ್ವಿ. ನಮ್ಮ ಡೇ 2 ಸ್ಟಾರ್ಟ್ ಆಗಿದ್ದು ಈ ಥರ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಜೀಪಲ್ಲಿ ಹೊರಡ್ತಾ ಇದ್ದೀವಿ. ನಾವೀಗ ಹೋಗ್ತಾ ಇದ್ದೀವಿ ಕುಲುಕುಮಲೈ ಪೀಕ್ಗೆ. ಇಲ್ಲಿ ಸನ್ರೈಸ್ನ ನೋಡೋದಕ್ಕೆ. ಈ ಪೀಕ್ಗೆ ಜೀಪಲ್ಲೇ ಹೋಗಬೇಕು, ಓನ್ ವೆಹಿಕಲ್ ಅಲ್ಲೋ ಇಲ್ಲ. ಜೀಪ್ನ ಹೈರ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ನೆಲ್ಲ ಇಲ್ಲಿ ರಿಜಿಸ್ಟರ್ ಮಾಡಿ ಆಮೇಲೆ ಹೋಗಬೇಕು. ಪರ್ ಜೀಪು 3000 ರೂಪೀಸ್ ಆಗುತ್ತೆ. ನಮಗೆ ಇದನ್ನು ಆಲ್ರೆಡಿ ಆರ್ಗನೈಸ್ ಮಾಡಿದ್ರು. ಸುಮಾರು 40 ನಿಮಿಷ ಜೀಪ್ ರೈಡ್ ಆದಮೇಲೆ ನಾವು ಪೀಕ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ಮಿಸ್ಟಲ್ಲಿ ಕವರ್ ಆಗೋಗಿದೆ ಜಾಗ. ಅವಾಗ ಈ ಮಿಸ್ಟಿ ವೆದರ್ ಹೈಡ್ ಅಂಡ್ ಸೀಕ್ ಮಾಡ್ತಾ ಬೆಟ್ಟದ ಮಧ್ಯ ಸನ್ರೈಸ್ನ ತೋರಿಸ್ತಾ ಇತ್ತು. ಸನ್ರೈಸ್ ಪೂರ ನೋಡೋಕ್ಕಾಗಿಲ್ಲ ಅಂದರೆ ಏನಾಯಿತು, ಈ ಮಿಸ್ಟಿ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸನ್ರೈಸ್ನ ನೋಡೋದಕ್ಕೆ ಮಾನ್ಸೂನ್ನ ಬಿಟ್ಟು ಥ್ರೂ ಔಟ್ ದ ಇಯರ್ ಬರ್ಬೋದು. ಆನ್ ಅ ಗುಡ್ ಡೇ ಇಲ್ಲಿ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಕ್ಸಾಂಪಲ್ ಇದು. ಮಿಸ್ಟಿ ವೆದರ್ ಆದರೆ ಏನಾಯಿತು, ಅದಕ್ಕಿಂತ ಚೆನ್ನಾಗಿತ್ತು ನಮ್ಮ ರಿಟರ್ನ್ ಜೀಪ್ ರೈಡು. ಎಸ್, ಬೆಳಗ್ಗೆ ಹೋಗ್ತಾ ನನಗೆ ಗೊತ್ತೇ ಆಗಿಲ್ಲ ನಾವು ಟೀ ಪ್ಲಾಂಟೇಶನ್ಗಳ ಮಧ್ಯ ಇಷ್ಟು ಸುಂದರವಾಗಿರೋ ನೇಚರ್ ಮಧ್ಯ ಹೋಗ್ತಾ ಇದ್ದೀವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಲೂ ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರು ಟೀ ಪ್ಲಾಂಟೇಶನು, ಪರ್ಫೆಕ್ಟ್ ವೆದರು. ಜೀಪ್ ರೈಡ್ ಮಜಾ ಒಂದ್ ಕಡೆ ಆದ್ರೆ ಇಷ್ಟು ಅದ್ಭುತವಾಗಿರೋ ವ್ಯೂಸ್ನ ನೋಡ್ಕೊಂಡು ಹೋಗೋದು ಇನ್ನೊಂಥರ ಮಜಾ. ಎಲ್ಲಿ ನೋಡಿದ್ರು ಗ್ರೀನ್ರಿ, ಸಖತ್ ಸ್ಟನ್ನಿಂಗ್ ಆಗಿತ್ತು ಈ ನಮ್ಮ ದಿನ. ಇನ್ನು ನಾವು ವಾಪಸ್ ಬರಬೇಕಾದ್ರೆ ಈ ರೂಟಲ್ಲಿ 2 ಜಿಪ್ ಲೈನ್ ಪಾಯಿಂಟ್ಸ್ಗಳು ಸಿಗತ್ತೆ. ನಿಮ್ಗೇನಾದ್ರೂ ಅಡ್ರಿಲಿನ್ ರಶ್ ಬೇಕಾಗಿದ್ರೆ ಈ ಟೀ ಪ್ಲಾಂಟೇಶನ್ಗಳ ಮಧ್ಯ ಸಖತ್ತಾಗಿರೋ ಜಿಪ್ ಲೈನ್ ಮಾಡ್ಕೊಂಡು ಬನ್ನಿ. ನಮ್ಮ ಈ ಶಾರ್ಟ್ ಟ್ರಿಪ್ನ ಎಂಡ್ ಮಾಡೋದಕ್ಕೆ ಈ ಲೇಕ್ಗಿಂತ ಪರ್ಫೆಕ್ಟ್ ಸ್ಪಾಟ್ ಇಲ್ಲ. ಟೀ ಪ್ಲಾಂಟೇಶನ್ ಫಾರೆಸ್ಟ್ಗಳ ಮಧ್ಯ ಇರೋ ಈ ರಿಸರ್ವಾಯರ್ ಇಸ್ ಅ ಸರೀನ್ ಬ್ಯೂಟಿ.
ಪ್ರಕೃತಿಯ ಮಧ್ಯ ಕಳೆದೋಗಕ್ಕೆ ಸೂರ್ಯನಲ್ಲಿ ಒಂದು ಪರ್ಫೆಕ್ಟ್ ವೀಕೆಂಡ್ ಗೆಟವೇ. ಈ ಲೇಕ್ ತರನೇ ನಿಮ್ಮ ಲೈಫ್ ಕೂಡ ಕಾಮ್, ಪೀಸ್ಫುಲ್, ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ. ಟಿಲ್ ದೆನ್ ಬಾಯ್.